ಕೊಡ್ತಾರೆ ಇಂಥ ಸಜೆಷನ್ಗಳು? ಶಾಲೆ ನಡೆಸೋದೇ ಕಷ್ಟ ಅನ್ನೋ ರೀತಿಯಲ್ಲಿ ಆಗ್ಬಿಡುವಂತ ನಿಯಮಗಳನ್ನು ತರಬೇಕು ಅಂತ ಸಜೆಷನ್ ಯಾರು ಕೊಡ್ತಾರೆ ಇವ್ರಿಗೆ ಅಂತ? ಸಜೆಷನ್ ನಾವ್ ಏನ್ ಕೊಟ್ರು ಕೂಡ ಕಿವಿ ಮೇಲೆ ಹಾಕೊಂಡೇ ಇರ್ತಕ್ಕಂತ ಅಧಿಕಾರಿ ವರ್ಗ. ಮತ್ತೆ ನಾನು ಈ ಒಂದು ವೇದಿಕೆಯಲ್ಲಿ ನಾನು ಒಂದು ಮನವಿ ಮಾಡ್ತೀನಿ, ಒಂದ್ 4 ನಿಮಿಷ ಜಾಸ್ತಿ ಕೊಡಿ ದಯವಿಟ್ಟು. ಇಬ್ರು ಪೊಲಿಟಿಕಲ್ ಸ್ಪೀಕರ್ಸ್ ದಯಮಾಡಿ ನೀವು ಪಕ್ಷಾತೀತವಾಗಿ ನನ್ನನ್ನು ಕೇಳಿಸ್ಕೊಳ್ಳಿ. ನಾವು ಕರಾಳ ದಿನವನ್ನ ಮಾಡುವಂತ ಉದ್ದೇಶ ನಮಗೆ ಶಿಕ್ಷಣ ಗುಣಮಟ್ಟ ಕೊಡೋದಿಕ್ಕೆ ಸ್ವತಂತ್ರ ಇಲ್ದಾಗಿದೆ ಅಂತ. ಫೈರ್ ಸೇಫ್ಟಿ, PWD, ಲ್ಯಾಂಡ್ ಕನ್ವರ್ಷನ್ ಒಂದೇ ಅಲ್ಲ, ಲ್ಯಾಂಡ್ ಕನ್ವರ್ಷನ್ ಜೊತೆಗೆ ಆ ಪ್ರತ್ಯೇಕ ಬಿಲ್ಡಿಂಗಿಗೂ ಕೂಡ ಪ್ಲಾನ್ ಅಪ್ರೂವ್ ಆಗಿರ್ಬೇಕು 70 ವರ್ಷ 80 ವರ್ಷದ್ದು. ಅದನ್ನ ಹೊರತುಪಡಿಸಿ ಇವತ್ತು ಪೊಲೀಸ್ ಇಲಾಖೆಗೆ ಹೋಗ್ಬೇಕು, ಆರೋಗ್ಯ ಇಲಾಖೆಗೂ, ನೀವು ನಂಬ್ತೀರಾ ಬಿಡ್ತೀರಾ 60 ಚಿಲ್ಲರೆ ದಾಖಲೆಯನ್ನ ಒದಗಿಸೋದೇ ಗುಣಮಟ್ಟ ಶಿಕ್ಷಣ ಕೊಡೋದ? ಇದನ್ನ ನಿಜ ಹೇಳ್ತೀವಿ. ರಘು ದೊಡ್ಡ ಮನೆಯವ್ರು ಹೇಳಿದ್ರೆ ಸರಿ ಹೋಗಲ್ಲ ಅದು. ಶಶಿಕುಮಾರ್ ಸರ್, ಒಂದು ಮನವಿ. ಈಗ ಬಹಳ ಜನ ಕನ್ಫ್ಯೂಷನ್ ಇರುತ್ತೆ, ಏನಕ್ಕೆ ಇಷ್ಟೆಲ್ಲ ಆರೋಪ ಮಾಡ್ತಿದ್ದಾರೆ, ಕರಾಳ ದಿನ ಆಚರಣೆ ಮಾಡ್ಬೇಕು ಅನ್ನೋ ಹಂತಕ್ಕೆ ಹೋಗಿದ್ ಯಾಕೆ? ಸ್ವಲ್ಪ ಸರಳವಾಗಿ ಅಂದ್ರೆ ಕೂತು ಅಲ್ಲೆಲ್ಲೋ ಹಳ್ಳಿಲಿ ನೋಡೋ ಜನರಿಗೂ ಅರ್ಥ ಆಗೋ ತರದಲ್ಲಿ ಒಂದು ಖಾಸಗಿ ಶಾಲೆ ಇದೆಯಪ್ಪ, ನನ್ನ ಹೆಸರಲ್ಲಿ ಒಂದು ಖಾಸಗಿ ಶಾಲೆ ನಡೆಸ್ತಾ ಇದ್ದೀನಿ, ನನಗೆ ಏನೇನ್ ಕಷ್ಟಗಳಾಗ್ತಾ ಇದೆ, ಎಲ್ಲೆಲ್ಲಿ ಭ್ರಷ್ಟಾಚಾರ ಅನ್ನೋದು ನಾನು ಎದುರಿಸಬೇಕಾದ ಪರಿಸ್ಥಿತಿ ಇದೆ, ಅದನ್ನ ವಿವರಿಸಬಹುದಾ? ಖಂಡಿತವಾಗ್ಲು. ಯಾಕೆಂದ್ರೆ ನಾನು ಸಂಶೋಧನಾತ್ಮಕವಾಗಿ ವಿವರಿಸ್ತೇನೆ. ಇವತ್ತು ನಾವು ಕಳೆದ ಸರ್ಕಾರದಲ್ಲಿ ಇದನ್ನ 2018-19 ಅನುಷ್ಠಾನ ಮಾಡ್ಕೊಂಡ್ ಬಂದಾಗ ಕೊನೆಗೆ ಕಳೆದ ಸರ್ಕಾರ ಫೇಲ್ಯೂರ್ ಆಗಿ ಯಾವುದೇ ಕಿವಿ ಮೇಲೆ ಹಾಕೊಂಡೆ ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ಒಳಗಾದಾಗ ವಿವಿಧ ಇಲಾಖೆ, ಮೊದಲು ಬರೀ ಶಿಕ್ಷಣ ಇಲಾಖೆ ಇತ್ತು, ಎಲ್ಲಾ ಇಲಾಖೆಗಳನ್ನು ಸೇರಿಸ್ಕೊಂಡು ಭ್ರಷ್ಟಾಚಾರ ಶುರು ಮಾಡಿದಾಗ ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ. ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿರ್ತಕ್ಕಂತ ಅಂಶವನ್ನ ಇಟ್ಕೊಂಡು ಸರ್ಕಾರ ಆದೇಶ ಮಾಡಿತ್ತಲ್ಲ, ಎಲ್ಲಾ ಶಾಲೆಗಳಲ್ಲೂ ಮಕ್ಕಳ ಸುರಕ್ಷತೆಗೆ ಅಗ್ನಿ ಸುರಕ್ಷತೆ ವಹಿಸ್ಬೇಕು ಅಂತ. ಅದು ಕೇವಲ ಫೈರ್ ಎಕ್ಸ್ಟಿಂಗ್ವಿಷರ್. ಅದನ್ನ ರೀಫಿಲ್ ಮಾಡೋದಿಕ್ಕೆ 500 ರೂಪಾಯಿ ಆಗುತ್ತೆ. ಆದ್ರೆ 27,000 ರೂಪಾಯಿ ಕಟ್ಟಿ ಪ್ರತಿ ವರ್ಷ ರಿನ್ಯೂವಲ್ ಮಾಡೋದಿಕ್ಕೆ ಲಕ್ಷಾಂತರ ರೂಪಾಯಿ ಲಂಚ ಕೊಡ್ಬೇಕು. ಆಮೇಲೆ PWD, ಆಮೇಲೆ ಲ್ಯಾಂಡ್ ಕನ್ವರ್ಷನ್, ಇವೆಲ್ಲ ಒಂದ್ ಕಡೆ ಆದ್ರೆ ಮಾನ್ಯ ನ್ಯಾಯಾಲಯ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ನ್ಯಾಯಾಲಯ ಕೊಡ್ತಕ್ಕಂತ ತೀರ್ಪನ್ನ 20 ತಿಂಗಳಾದ್ಮೇಲೆ ಈ ಸರ್ಕಾರನ ನಂಬ್ಕೊಂಡು ನಾವು ಇವ್ರ ಜೊತೆ ಇದ್ದಾಗ, ಈ ಸರ್ಕಾರದಲ್ಲೂ ಅದೇ ಅಧಿಕಾರಿಗಳು, ಹಳೆಯ ಸರ್ಕಾರದಲ್ಲಿ ಇದ್ದೇ ಅಧಿಕಾರಿಗಳನ್ನ ಈ ಸರ್ಕಾರವು ಮುಂದುವರಿಸಿ ಅವ್ರು ಏನ್ ಮಾಡಾರು, ಅವರು ಅದೇ ಕೆಲಸ ಮಾಡಿದ್ರು. 20 ತಿಂಗಳಾದ್ಮೇಲೆ ಮೇಲ್ಮನವಿ ಹೋಗ್ತಾರೆ, ನಾಳೆ ಅದಕ್ಕೆ ಕೇಸ್ ಇದೆ. ಅಂದ್ರೆ ದುರಂತ ಏನು ಅಂದ್ರೆ ಇವ್ರು ಎಲ್ಲಾ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕದಂತ ನ್ಯಾಯಾಲಯದ ತೀರ್ಪಿಗೆ 20 ತಿಂಗಳಾದ್ಮೇಲೆ ಮೇಲ್ಮನವಿ ಹೋಗೋ ಮುಖಾಂತರ ಮತ್ತೆ ಈ ವರ್ಷ ರಿನ್ಯೂವಲ್ ಆಫ್ ರೆಕಗ್ನೈಸೇಷನ್. ಶಶಿಕುಮಾರ್ ಸರ್, ಸಿಂಪಲ್ ಆಗಿ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆ 1 ವರ್ಷದ ಅವಧಿಯಲ್ಲಿ ಲಂಚ ಅಂತ ಹೇಳಿ ಎಷ್ಟು ಕೊಡೋ ಅನಿವಾರ್ಯತೆ ಇದೆ? ಮೊದಲು ಕೇವಲ ಒಂದು 25,000 50,000 ಅನ್ಕೊಂತ ಇದ್ವಿ. ಇವಾಗ ವಿವಿಧ ಇಲಾಖೆ, ಯಾವ್ಯಾವ ಇಲಾಖೆ, ಅಗ್ನಿ ಸುರಕ್ಷತೆ, ಕಟ್ಟಡ ಸುರಕ್ಷತೆ, ರೆವಿನ್ಯೂ ಡಿಪಾರ್ಟ್ಮೆಂಟ್, PWD ಡಿಪಾರ್ಟ್ಮೆಂಟ್, ಜೊತೆಗೆ ಶಿಕ್ಷಣ ಇಲಾಖೆಯಲ್ಲಿ ಲೇಯರ್ಸ್, TRP ಇಂದ ಹಿಡಿದು PO, DDPI, ಕಮಿಷನರೇಟ್, ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು. ಆದ್ರೆ ಮೇಲಧಿಕಾರಿಗಳು ಒಳ್ಳೆಯವರು ಇರ್ಬೋದು, ಒಳ್ಳೆಯವ್ರು ಕಟ್ಕೊಂಡು ಏನ್ ಮಾಡೋಣ, ಅವ್ರ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ಮಾತು ಕೇಳ್ತಿರಲ್ಲ. ನಾವ್ ಅದನ್ನೇ ಹೇಳ್ತೀವಿ, ನೀವು ನಿಜವಾಗ್ಲೂ IAS ಆಫೀಸರ್ಗಳಾದ್ರೆ ಕಾಮನ್ ಸೆನ್ಸ್ ಅಲ್ಲಿ ಯಾಕೆ ನೀವು ಅರ್ಥ ಇಲ್ಲ? ಕೆಳಮಟ್ಟದ ಅಧಿಕಾರಿಗಳು ಮಾತಾಡ್ತೀನಿ ದೇವರಾಜ್ ಸರ್, ಅಲ್ಲಿಗೆ 40% ಕಮಿಷನ್ ಅನ್ನು ಆರೋಪ ಮಾಡ್ತಿದ್ದವ್ರ ಸರ್ಕಾರದಲ್ಲಿ 25,000 ಇತ್ತು ಒಂದೆರಡು ಇಲಾಖೆಗೆ. ಈಗ ಬಹುತೇಕ ಎಲ್ಲಾ ಇಲಾಖೆಗೂ ಲಂಚ ಕೊಡ್ಬೇಕು ಅಂದ್ರೆ ಇಂಟು 10 ಅಲ್ಲಿಗೆ 400% ಅಂತ ಲೆಕ್ಕ ಹಾಕದ ನಾವು. ಮೇಡಮ್, ಕಳೆದ ಸರ್ಕಾರದಲ್ಲೂ ಇದೆಲ್ಲಾ ಇಲಾಖೆಗಳು ಕಳೆದ ಸರ್ಕಾರವೇ ತಗೊಂಡ್ಬಂದಿತ್ತು, ಅದನ್ನ ಈ ಸರ್ಕಾರ ಮುಂದುವರಿಸ್ತಾ ಇದೆ ಅಂತ ನಮ್ಮ ಆರೋಪ. ಓಕೆ, ಅಲ್ಲಿ 40% ಅಂದಿದ್ರು 40% ಇದೆ ಅಂತ ಹೇಳಿ ದಯವಿಟ್ಟು 1 ನಿಮಿಷ ನನಗೂ ಇದಾದ ನಂತರ ದೇವರಾಜ್ ಯಾರು ಮಾತಾಡಲ್ಲ. ನಿಮ್ಮ ಸಮಯ ಕೇಳ್ತಾ ಇಲ್ಲ ನಾನು. ನಾವು ಸರ್ಕಾರದಿಂದ ಸರ್ಕಾರಕ್ಕೆ ಭ್ರಷ್ಟಾಚಾರ ಅನ್ನೋದು ಆದ್ಯತೆ ಆಗಿದೆಯೋ ಹೊರತು ಶಿಕ್ಷಣ ಅನ್ನೋದು ಆದ್ಯತೆ ಆಗಿಲ್ಲ. ಇದು ಸತ್ಯ ಅಂತಕ್ಕಂಥದ್ದು ನಾವು ಮರೆಯೋಗಿಲ್ಲ. ಯಾರೇ ಆಗಿರ್ಲಿ ಅಮ್ಮ, ಇದನ್ನು ಒಪ್ಪಲೇಬೇಕು. ಸಾವಿರಾರು ಪುಂಖಾವಾಗಿ ಹೇಳ್ಕೊಳ್ಳಿ ಸಾವಿರ. ಇವತ್ತು ನಮ್ಮ ಬಂದಿರೋ ವಿಪರ್ಯಾಸ ಏನು ಅಂತಂದ್ರೆ, ಈ ರಾಜ್ಯದ ಜನತೆಯ ಮುಂದೆಗಡೆ ಕೇವಲ 1 ಕಾಲು ವರ್ಷದ ಹಿಂದೆಗಡೆ ಇವ್ರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದ್ದೇನೋ,
40% ಕಮಿಷನು ಎಲ್ಲ ಇಲಾಖೆಗಳಲ್ಲಿ ತಿಂತವ್ರೆ ನುಂಗ್ತವ್ರೆ ಅಂತಕ್ಕಂಥದ್ದು ಎಲ್ಲ ಕಡೆ ಹೇಳ್ಕೊಂಡ್ಬಂದರು. ಇವರು ಬಂದು 1.25 ವರ್ಷ ಆಯ್ತಲ್ವಾ, ಯಾಕೆ ಈಗಾಗಲೇ ಎರಡೂ ಸಂಘ ಸಂಸ್ಥೆಗಳು ಈ ಒಂದು ಮಿನಿಸ್ಟ್ರಿಗಳಿಗೆ, DCMಗೆ ಮತ್ತು ಎಜುಕೇಷನ್ ಮಿನಿಸ್ಟ್ರಿಗೆ ಹಲವಾರು ರೆಕಮೆಂಡೇಶನ್ಸ್ ಕೊಟ್ಟಿದ್ದಾರೆ, ಮನವಿಗಳನ್ನು ಕೊಟ್ಟರೂ ಸಹ ಯಾಕತ್ತೀವಿ ಇದನ್ನು ಪರಿಶೀಲನೆ ಮಾಡಲಿಲ್ಲ ಅಂದರೆ ಇವ್ರ ಉದ್ದೇಶ ಏನೋ ಹಿಂದೆ ಇದ್ದವ್ರು ಈಗ ಮಾಡಿದ್ರು ಅಂತ ಹೇಳ್ಕೊಂಡು 5 ವರ್ಷ ಕಾಲ ಕಳಿಬೇಕಾ? ಅದಕ್ಕೆ ಇವ್ರಿಗೆ ಓಟ್ ಹಾಕಿರೋದು. ಇವರು 136 ಸೀಟ್ ಕೊಟ್ಟಿದ್ದು ಇವರಿಗೆ, ಅವ್ರನ್ನ ಮನೆ ಕಳಿಸಿದ್ದಕ್ಕೆ ಇವರು ಬದಲಾವಣೆ ತರ್ತಾರೆ ಅಂತ. ಈ ಬದಲಾವಣೆನ ತಂದಿರೋದು ಇವರು. ಅಮ್ಮ ಇಲ್ಲೇನಾಗಿದೆ, ಮುಖ್ಯಮಂತ್ರಿಗಳ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿದೆ, ಮಂತ್ರಿಗಳ ಮೇಲೆ ಬಂದಿದೆ, DCM ಮೇಲೆ ಬಂದಿದೆ. ನಾನು ಕಂಪ್ಲೀಟ್ ಮಾಡ್ತೇನೆ. ದೇವರಾಜ್ ಸರ್, ನೀವು ಮಾತಾಡ್ಬೇಕು. ರಘು ದೊಡ್ಡೇರಿ ಅವರು ಶುರು ಮಾಡಿದ್ದೇ ಆರೋಪ ಬಿಜೆಪಿ ಅವ್ರಿಗೆ ಮಾಡ್ತಾ, ಅವ್ರಿಗೆ ಅವ್ರ ಸರ್ಕಾರದ ಮೇಲೆ ಆರೋಪ ಮಾಡಿದ್ರೆ ಸಹಿಸಕ್ಕಾಗಲ್ಲ. ನೀವು ಕಂಟಿನ್ಯೂ ಮಾಡಿ, ನಿಮ್ದಾದ್ಮೇಲೆ ಅವ್ರನ್ನ ನಾನು ಮಾತಾಡ್ತೀನಿ. ಏನಾಗಿದೆ ಈಗಾಗಲೇ ಈಗ ಅದನ್ನ ಇವರು ಶಿವತ ನನ್ನ ಸಂಘ ಸಂಸ್ಥೆಯವರೆಲ್ಲ ಹೇಳ್ತಾರೆ, ಇದು ಸತ್ಯ. 5ಕ್ಕೂ ಹೆಚ್ಚು ಇಲಾಖೆಗಳಿಂದ ಇವರು ಅನುಮತಿಯನ್ನು ಪಡೆದು ಇವತ್ತಿನ 60ಕ್ಕೂ ಹೆಚ್ಚು ದಾಖಲೆಗಳನ್ನು ಕೊಟ್ಟು, ಇವತ್ತು 64 ಹೆಚ್ಚು ದಾಖಲೆಗಳನ್ನು ಕೊಟ್ಟು ಇವತ್ತು ಒಂದು ರಿನ್ಯೂವಲ್ ಮಾಡ್ಕೋಬೇಕಾದ್ರೆ ಇವತ್ತು ಬೆಂಗಳೂರಿನಲ್ಲಿ ನಡೀತಿರ್ತಕ್ಕಂಥದ್ದು, ಅವ್ರ ಕಡೆ ಎಷ್ಟಿದೆ ಗೊತ್ತಿದ್ದಿಲ್ಲ, 50,000ದಿಂದ 1 ಲಕ್ಷದವರೆಗೂ ಲಂಚ ಆಗ್ತಿದೆ ಒಂದು ಶಾಲೆ. ಅದೆಷ್ಟೇ ಆಯ್ತಲ್ವರ, ಕಂಪ್ಯೂಟರ್ ಕ್ಲಾಸ್ ಎಕ್ಸ್ಟ್ರಾ ತೆಗೆದ್ರ ಅದಕ್ಕೆ ನೋಡಿ, ಒಂದಷ್ಟು ಪಟ್ಟಿ ಬಿಲ್ಡಿಂಗ್ ಸೇಫ್ಟಿ ಸರ್ಟಿಫಿಕೇಟ್, ಫೈರ್ NOC, ಸೀವೇಜ್, ವಾಟರ್ ಸಪ್ಲೈ, ಎಲೆಕ್ಟ್ರಿಸಿಟಿ, ಪ್ರಾಪರ್ಟಿ ಟ್ಯಾಕ್ಸ್, ಲ್ಯಾಂಡು, ಬಿಲ್ಡಿಂಗು, ಇಂಟ್ರೆಸ್ಟ್ ಕಾಸ್ಟ್, ಸ್ಟೇಟ್ ಬೋರ್ಡ್ NOC, ಲ್ಯಾಂಡ್ ಕನ್ವರ್ಷನ್, ಪಟ್ಟಿ ಇಷ್ಟು ಅಂದ್ರೆ ಅಂದಾಜು 5ರಿಂದ 8 ಲಕ್ಷ. ಏನಾಗುತ್ತೆ ನಿಯಮ ಹೊರತಿರೋದು ಹೇಳ್ತಾ ಇದ್ರು. ಯಾಕೆ ಅಂತಂದ್ರೆ ನೋಡಿ, ಒಂದೇ ನಿಮಿಷ ನಿಮಗೂ ಸೇರ್ಸಿ ಹೇಳ್ಬಿಡ್ತೀನಿ. ಈಗ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಈಗಾಗಲೇ ಕೋರ್ಟ್ ಬಂತು ಮತ್ತು ಸಿವಿಲ್ ಕೋರ್ಟ್ಸ್ ಅದಾದ್ಮೇಲೆ ಕೋರ್ಟ್ಸ್ ಇಂದ ಆರ್ಡರ್ ಬಂದ್ರು ಸಹ ಇದೆಲ್ಲ ಬೇಡ, ಈ ಆಕ್ಟ್ ಬೇಡ, ಈ ಆಕ್ಟ್ ಬೇಡ ಅಂತ ಹೇಳಿದ್ರು ಸಹ, ಅದಾದ್ಮೇಲೂ ಸಹ ಕಾಂಗ್ರೆಸ್ ಸರ್ಕಾರ ಯಾಕೆ ಕಂಟಿನ್ಯೂ ಮಾಡ್ತಾ ಇದೆ ಅಂದ್ರೆ ಇದನ್ನ ಭ್ರಷ್ಟಾಚಾರಕ್ಕೋಸ್ಕರ ಇಟ್ಕೊಂಡಿದ್ಯಾ? ಆಯ್ತು, ಯಾವ್ದೋ ಟೈಮಲ್ಲಿ ಆಗೋಯ್ತು ಅಲ್ಲ, ಹೇಳಿ ಸರ್. ಇಲ್ಲಿ ಎಷ್ಟು ಮಟ್ಟಿಗೆ ಆಗ್ತಿದೆ ಅಂತಂದ್ರೆ, ಭ್ರಷ್ಟಾಚಾರ ಅಂತಕ್ಕಂಥ ಹೆಸರನ್ನ ಎತ್ತಿ ಅಧಿಕಾರಕ್ಕೆ ಬಂದಂಥವ್ರು, ನಾನು ಅದನ್ನು ಒತ್ತಿ ಹೇಳ್ತೀನಿ. ಇವತ್ತು ಭ್ರಷ್ಟಾಚಾರದ ಕೋಪದಲ್ಲಿ ಸರ್ಕಾರವೇ, ಮಂತ್ರಿಮಂಡಲವೇ ಮುಳುಗೋಗ್ಬಿಟ್ಟಿದೆ. ಇವತ್ತಿನ ದಿವಸ ಎದುರಿಸ್ಲಿಕ್ಕೆ ಆಗ್ತಿದ್ದಿಲ್ಲ ಅವ್ರ ಕೈಲಿ. ಇದು ಒಂದು ಕಡೆ ಆಯಿತು. ಇವತ್ತು ಒಂದು ಪ್ರಶ್ನೆ ನಾನು ಇಡ್ತೀನಿ ನಮ್ಮ ರಾಜ್ಯದ ಜನತೆ ಮುಂದೆ. ಇವತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಒಂದು ಭ್ರಷ್ಟಾಚಾರ ಬರಬಾರ್ದಾಗಿತ್ತು. ಇವತ್ತು ಹಾಸುಹೊಕ್ಕಾಗಿದೆ ಭ್ರಷ್ಟಾಚಾರ ಅಂತಕ್ಕಂಥದ್ದು. ಖಂಡಿತವಾಗೂ ಇವತ್ತಿನ ದಿವಸ ಸರ್ಕಾರಿ ಶಾಲೆಯಲ್ಲಿ ಎಲ್ಲಿವರೆಗೂ ಹೋಗುತ್ತೆ, ಇವರು ಖಾಸಗಿ ಶಾಲೆಯವರು ಆಯ್ತಲ್ವಾ, ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಒಬ್ಬ ಟೀಚರ್ ಇಂಕ್ರಿಮೆಂಟ್ ಸ್ಯಾಂಕ್ಷನ್ ಮಾಡಿಸ್ಕೋಬೇಕಾದ್ರೆ ಲಂಚ ಕೊಡಬೇಕು. ಇದು ಸತ್ಯ. ಇದು ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಒಬ್ಬ ಬಡ ಮಾಸ್ಟ್ರು ಅವ್ನು ಇಂಕ್ರಿಮೆಂಟ್ ಸ್ಯಾಂಕ್ಷನ್ ಮಾಡಿಸ್ಕೋಬೇಕಾದ್ರೆ ಇವತ್ತಿನ ದಿವಸ ಲಂಚ ಕೊಡಬೇಕು. ಕೊಟ್ಟರೆ ಮಾತ್ರ ಇಂಕ್ರಿಮೆಂಟ್ ಹತ್ರ ವರ್ಷಕ್ಕೊಂದ್ಸಲ ಕೊಡುವಂಥದ್ದು. ಅಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಖಾಸಗಿ ಶಾಲೆಗಳ ಮೇಲೂ ಇದೆ, ಇದ್ರ ಮೇಲೆ ಇಷ್ಟೆಲ್ಲ ಇಲಾಖೆಗಳು ತೊಗೊಂಡ್ರೆ ಎಲ್ಲಿವರೆಗೂ ಹೋಗುತ್ತೆ ಅಮ್ಮ. ಇವತ್ತೇನಾಗಿದೆ, ಈಗಾಗಲೇ ಒಂದು ಹ್ಯಾಕ್ಟ್ ಬಂದಿದೆ. ಆ ಹ್ಯಾಕ್ಟನ್ನು ನೀವು 17-18ರಿಂದ ಹ್ಯಾಕ್ಟ್ ನೀವು ಮಾಡ್ತು ಅಂತಾರೆ, ನೀವು ಪೂರ್ವಾನ್ವಯಿಸಿ ನೀವು ಹ್ಯಾಕ್ಟನ್ನು ಹೆಂಗೆ ಜಾರಿ ತರ್ತೀರಿ? ಇದು ಮೂಲಭೂತ ಪ್ರಶ್ನೆ. ನೀವು ಶಾಲೆಯ ನಿಯಮ ಹಳೆ ಶಾಲೆಗಳ ಮೇಲೆ ಅದಕ್ಕೆ ನಾನು ಹೇಳ್ತಿರೋದು, ರೆಟ್ರೋಸ್ಪೆಕ್ಟಿವ್ ಆಗಿ ಏನ್ ತರ್ಲಿಕ್ಕೆ ಸಾಧ್ಯ. ಈಗ ಒಂದು ಆ ರೆಟ್ರೋಸ್ಪೆಕ್ಟಿವ್ ಆಗಿ ತಂದ್ರೆ ನೀವು ಇವಾಗ 1960ನಲ್ಲಿ ಯಾವುದೋ ಒಂದು ಶಾಲೆ ಆಗಿದೆ, ಯಾವುದೋ ಒಂದು 60-40ನಲ್ಲಿ ಶಾಲೆ ಓಪನ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟರು ಯಾರು? ಇದೇ ಎಜುಕೇಶನ್ ಇಲಾಖೆಯವರು. ಎಜುಕೇಶನ್ ಇಲಾಖೆ ಪರ್ಮಿಷನ್ ಕೊಟ್ಟ ಮೇಲೆ ಇವತ್ತು ನೀವು ಅರ್ಧ ಎಕರೆಯಲ್ಲಿ ಶಾಲೆ ಇರಬೇಕು ಅಂತ ಹೇಳಿ ಹೊಸದಾಗಿ ಮುಚ್ಚಳಿಕೆ ಬರ್ಸ್ಕೊಂತಾರೆ. ಇವರಲ್ಲಿ 2 ಇದೆ. ಒಂದು ಮಾತ್ರ ಹೇಳಿದ್ರು ನನ್ನ ಅಸೋಸಿಯೇಷನ್ ಅವರು, ಒಂದು ಏನೋ 5 ವರ್ಷದ ಆಯ್ತು,
ಆಯ್ತು. ಇನ್ನೊಂದು, ಇಷ್ಟು ನಿಬಂಧನೆಗಳನ್ನ ನೀವು ಪೂರೈಸ್ತಾ ಇದ್ರೆ ನಾನು ಮುಂದೆ ಪೂರೈಸ್ತಿಂತೆ ಮುಚ್ಚಳಿಕೆ ಬರ್ಕೊಂಡು 1 ವರ್ಷಕ್ಕೆ ರಿನ್ಯೂವಲ್ ಕೊಡ್ತಾರೆ. ಅದು 1 ವರ್ಷಕ್ಕೆ 1 ಲಕ್ಷ ಕೊಟ್ಕೊಂಡು ಹೋಗ್ಬೇಕು, ಪ್ರತಿ ವರ್ಷಕ್ಕೂ 1 ಲಕ್ಷ ಕೊಟ್ಕೊಂಡು ಹೋಗ್ಬೇಕು. ಇದು ಒಂದು ಪ್ರಶ್ನೆ ನಾನು ಕಾಂಗ್ರೆಸ್ನವ್ರು ಕೇಳ್ತೀನಿ, ಯಾವ ಇಲಾಖೆಯಲ್ಲಿ ರಾಜ್ಯದಲ್ಲಿ ಇವತ್ತು ದಿವಸ ಭ್ರಷ್ಟಾಚಾರ ಇಲ್ಲ ತೋರಿಸಿ ನೋಡೋಣ. ಇದು ಇದಿಷ್ಟೇ ಆಗ್ಲಿಲ್ಲಮ್ಮ, ಎಲ್ಲಿವರೆಗೂ ಹೋಗ್ತಾರೆ ಅಂದ್ರೆ ಒಂದು ಅಡಿಷನಲ್ ಕ್ಲಾಸ್ ಮಾಡ್ತಾರ ಇವರು, ಅಡಿಷನಲ್ ಕ್ಲಾಸ್ ರೂಮ್ ಮಾಡ್ತಾರ, ಅದು ಸ್ಟ್ರೆಂತ್ ಜಾಸ್ತಿ ಆಯ್ತಾ ಅಥವಾ ಕಡಿಮೆ ಆಯ್ತಾ ಅದಕ್ಕೆ ಲಂಚ ಕೊಡಬೇಕು, ಜಾಸ್ತಿ ಆದ್ರೂ ಲಂಚ ಕೊಡಬೇಕು, ಕಡಿಮೆ ಆದ್ರೂ ಲಂಚ ಕೊಡಬೇಕು. ಕಂಪ್ಯೂಟರ್ ಸೆಕ್ಷನ್ ಓಪನ್ ಮಾಡ್ತಾರ, ಅದಕ್ಕೂ ಲಂಚ ಕೊಡಬೇಕು. ಲಂಚ ಅಂತಕ್ಕಂಥದ್ದು ಇವತ್ತು ಎಜುಕೇಶನ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್, ಯಾವ ಇಲಾಖೆಗೂ ವ್ಯತ್ಯಾಸ ಇಲ್ಲ. ಹಲವಾರು ಇಲಾಖೆಗಳಲ್ಲಿ ಒಂದಾಗ್ಬಿಟ್ಟಿದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇವತ್ತು. ನೋಡಿ, ದೇವರಾಜಣ್ಣ ಅವ್ರ ಬಗ್ಗೆ ನನಗೆ ವೈಯಕ್ತಿಕವಾದಂತ ಒಂದು ಗೌರವ ಇದೆ, ಹಾಗಾಗಿ ಬಿಡಿ. ಅವರು ಒಂದು ಅಲಿಗೇಷನ್ಸ್ ಅನ್ನ ಮಾಡ್ತಾ ಇದ್ದಾರೆ, ಯಾವ ಇಲಾಖೆನಲ್ಲಿ ಭ್ರಷ್ಟಾಚಾರ ಇದೆ ಅಂತೇಳಿ. 100% ಹೇಳ್ತೇನೆ, ನಾವು ಪ್ರತಿಯೊಂದು ಇಲಾಖೆನಲ್ಲೂ ಭ್ರಷ್ಟಾಚಾರವನ್ನ ಕಡಿಮೆ ಮಾಡುವುದ ಏನು ಮ್ಯಾಕ್ಸಿಮಮ್ ಕಡಿಮೆಯನ್ನ ಮಾಡಿದ್ದೇವೆ ಹಿಂದಿನ ಸರ್ಕಾರದಲ್ಲಿ. 1 ನಿಮಿಷ